ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅದ್ ಹೆಂಗ್ ನೀನ್ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯ ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ? ಅಮ್ಮ, ಅಕಸ್ಮಾತ್ ಕಾಲ್ ಜಾರಿ ನೀರಿಗೆ ಬಿದ್ದರೆ ಗಂಗಾ ಮಾತೆ 3 ಸಲ ದಡಕ್ ತಳ್ತಾಳಂತೆ. ಅದೇ ರೀತಿ ಜೀವನದಲ್ಲಿ 2 ಸಲ ಸಿಕ್ದೋಳು 3ನೇ ಸಲ ಸಿಕ್ಕದೆ ಇರ್ತಾಳ? ಖಂಡಿತವಾಗ್ಲೂ ಸಿಗ್ತಾಳೆ. ಚೆನ್ನಾಗಿ ಕತೆ ಹೇಳ್ತೀಯ ರಾಮು. ಅಯ್ಯೋ ಕರ್ಮ, ಇದು ಕತೆ ಅಲ್ಲ ಅಮ್ಮ, ದೇವರಾಣೆ ನಿಜ. ಸರಿ, ನಿನ್ ನಂಬಿಕೆ ನಿಂದು. ನಿನ್ ಮಾತಾದ್ರೂ ನಿಜ ಆಗಿ ಆ ಹುಡುಗಿ ಸಿಕ್ಕಿದ್ರೆ ಸಾಕು. ಅಮ್ಮ, ಏನಕ್ಕಿದ್ರಿ? ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಈ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಅಂತಿರಲ್ಲ? ದೇವ್ರ ಮನೆಗೆ ಹೋಗಿ ಎಷ್ಟೊಂದು ದಿನ ಆಗೋಯ್ತು ರಾಮು, ಒಂದ್ ಕೈ ಮುಗಿದ್ ಬರೋಣ ಅಂತ. ನನಗೆ ಗೊತ್ತಮ್ಮ, ನೀವ್ ಯಾಕೆ ದೇವ್ರ ಮನೆಗೆ ಹೋಗ್ತಿದ್ದೀರಾ ಅಂತ. ಯಾಕೆ? ಅಪ್ಪ ದೇವ್ರೆ, 2 ಸಲ ಸಿಕ್ಕಿದ ಹುಡುಗಿ 3ನೇ ಸಲನು ಸಿಗ್ಲಿ ಅಂತ ತಾನೆ? ನಾನ್ ಮತ್ತೊಂದ್ಸಲ ಯಾವ್ದಾದ್ರೂ ಸಂಕಷ್ಟಕ್ಕೆ ಸಿಕ್ಕಾಕೋಬೇಕು ಅನ್ಸುತ್ತೆ, ಆವಾಗಾದ್ರೂ ಆ ಹುಡುಗಿನ ಕಳಿಸ್ತಾನೇನೋ ಆ ದೇವ್ರು. ಸುಮ್ನಿರಮ್ಮ, ಇನ್ನೊಂದ್ಸರಿ ಆ ಥರ ಮಾತಾಡಬೇಡಿ. ಯಾಕೆ ಮಗನೆ? ನಮ್ಮೆರಡು ತೋಳುಗಳಲ್ಲಿ ಅಶ್ವಿನಿ ದೇವತೆಗಳು ಇರ್ತಾರಂತೆ. ನಾವೇನೇ ಹೇಳಿ ಅಸ್ತು ಅಸ್ತು ಅಂತಿರ್ತಾರಂತೆ. ಸರಿ ಸರಿ, ಬಾ ನಡೀರಿ. ಪ್ಲೀಸ್ ಅಳ್ಬೇಡಿ. ನಾಳ್ತಿಲ್ಲ ಗೊಂಬೆ. ಸಾರಿ ಗೊಂಬೆ, ಸಾರಿ. ಜೋ ಅಕ್ಕ, ಉರಿ ಕಮ್ಮಿ ಅದಕ್ಕೆ ಔಷಧಿ ತರ್ತೀನಿ, 1 ನಿಮಿಷ ಇಲ್ಲೇ ಇರು. ಉರಿ ಅಕ್ಕ, ಸುಟ್ಟು ಗಾಯ ತುಂಬಾ ಉರಿಯುತ್ತಲ್ವಾ? ಗಾಯ ಆದ ಕಡೆ ಮುಟ್ಟಿದ್ರೆ ಮಾತ್ರ ಉರಿಯತ್ತ ಚಿನ್ನು, ಸ್ವಲ್ಪ ನಿಧಾನ ಕಚ್ಚೋದಲ್ವಾ? ಎಲ್ಲಿ ತೋರ್ಸು. ಪಪ್ಪ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನನಗೇನೂ ಆಗಿಲ್ಲ. ನಾನು ಇವತ್ತೇ ಅತ್ತೆ ಮನೆಗೆ ವಾಪಸ್ ಹೋಗ್ತೀನಿ. ನನಗೂ ನಿನ್ನನ್ನು ಹೋಗಬೇಡ ಅಂತ ಹೇಳೋದಕ್ಕೆ ಇಷ್ಟ, ಆದರೆ ಏನು ಮಾಡಲಿ, ನಿನ್ನ ರಾಜ್ಕುಮಾರನಿಗೆ ಮಾತು ಕೊಟ್ಟಿದ್ದೀವಿ. ನನ್ನ ಮಾತಿನ ಮೇಲೆ ಭರವಸೆ ಇಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟೆ ಅವನು ಡೆಲ್ಲಿಗೆ ಹೋಗಿರೋದು. ಕೊಟ್ಟು ಮಾತು ಉಳಿಸ್ಕೋಬೇಕಲ್ವಾ? ನೀವೇನಾದರೂ ಅಂದ್ಕೊಳ್ಳಿ, ಅಕ್ಕ ತಿರ್ಗಾ ಅಲ್ಲಿಗೆ ಹೋಗೋದು ನನಗೊಂಚೂರು ಇಷ್ಟ ಇಲ್ಲ. ಇಷ್ಟಕ್ಕೂ ಅಕ್ಕ ಅಲ್ಲಿಗೆ ಹೋಗಿ ಏನ್ ತಾನೇ ಮಾಡ್ತಾಳೆ? ಗೊಂಬೆ ಅಲ್ಲಿಗೆ ಹೋಗಿ ಏನು ಮಾಡಬೇಕಾಗಿಲ್ಲ ಚಿನ್ನು. ಆದರೂ ನಮ್ಮ ಮನೆಯವ್ರು ಯಾರೋ ಒಬ್ರು ಅಲ್ಲಿದ್ದಾರೆ ಅನ್ನೋ ಸಮಾಧಾನ ನಮಗಿರುತ್ತೆ ಅಲ್ವಾ? ನಾನಂತೂ ವಾಪಸ್ ಹೋಗ್ಲೇಬೇಕು. ಚಂದಕ್ಕೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಅತ್ತೆ ನೋಡ್ಕೋತೀನಿ ಅಂತ. ನೀನ್ ನಿನ್ನೇ ನೋಡ್ಕೊಳಕ್ಕಾಗಲ್ಲ, ಇನ್ ನೀನ್ ಅತ್ತೆ ನೀನ್ ನೋಡ್ಕೊಳ್ತೀಯ? ನಗದ್ ಬೇರೆ. ಅಕ್ಕ, ನೀನ್ ನನ್ನನ್ನು ಕರ್ಕೊಂಡೋಗು, ನಾನು ಬರ್ತೀನಿ. ಅಲ್ಲಿ ಏನ್ ಕೆಲಸ ಇದ್ರೂ ನಾನೇ ಮಾಡ್ತೀನಿ. ಗುಡ್ ಐಡಿಯಾ. ಪಾಪ, ಚಿನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಲಾ? ನಂದೇನು ಅಭ್ಯಂತರ ಇಲ್ಲ, ಆದರೆ ನಿಮ್ಮ ಅತ್ತೆ ಮನೆಯವ್ರು ಏನು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಬಾವಾ, ಯಾರು ಏನು ಅನ್ನಲ್ಲ. ಗೊಂಬೆ ಜೊತೆ ಚಿನ್ನು ಬಂದ್ರೆ ಸರಿ ಅನ್ಸುತ್ತೆ. ಸಿಕ್ಕಿ, ನಿಮ್ಗೆ ಬೇಜಾರಾಯ್ತಾ? ಅಮ್ಮ ಯಾವಾಗಲೂ ಹೀಗೇನೆ. ಅವನ ಬದಲು ನಾನೇ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ವೆರಿ ಸಾರಿ.
ಬೇಜಾರಾಗಲಿಲ್ಲ ಅಂತ ಸುಳ್ಳು ಹೇಳಲ್ಲ, ಬೇಜಾರಾಯಿತು. ಆದರೆ ಅಕ್ಕ ಈ ರೀತಿ ಮಾತಾಡೋದೇನು ಹೊಸ್ತಲ್ವಲ್ಲ, ಅದು ಯಾವಾಗಲೂ ಇದ್ದಿದ್ದೆ. ಆದರೂ ಅಕ್ಕ ಕೋಪ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲ. ಯಾವುದೇ ತಾಯಿಗೆ ತನ್ನ ಮಗುಗೆ ನೋವಾಗುತ್ತೆ ಅಂದರೆ ಕೋಪ ಬರೋದು ಸಹಜ ಅಲ್ವಾ ಗೊಂಬೆ? ಶ್ವೇತಾ, ನಿಂದು ತುಂಬ ದೊಡ್ಡ ಮನಸ್ಸಮ್ಮ. ಆದರೂ ಕಲ್ಪನಾ ಹಾಕಿ ಮಾತಾಡಿದ್ದು ತಪ್ಪಲ್ವಾ? ಇರ್ಲಿ ಬಿಡಿ ಬಾವ, ಅಕ್ಕ ಏನು ಸುಳ್ಳು ಹೇಳಿಲ್ವಲ್ಲ. ನನಗೆ ಮಕ್ಕಳಾಗ್ಲಿಲ್ಲ ಅನ್ನೋದು ಕೈ ಸತ್ಯ ಅಲ್ವಾ? ಚಿಕ್ಕಿ, ನಾನು ನಿನ್ನ ಮಗಳು ಥರ ಅಲ್ವಾ? ಹೊತ್ತು ಹೆತ್ರ ಮಾತ್ರ ಮಕ್ಕಳ. ಅಮ್ಮ ಚಿನ್ನನ್ ಹೆರ್ಲಿಲ್ಲ, ಆದ್ರೂ ನೀನು ನನ್ನ ತಂಗಿ ತಾನೆ. ಗೊಂಬೆ, ನೀನು ನನ್ನ ಮಗಳೇ. ಪಾರ್ವತಿ, ಇವತ್ತು ಅದು ಯಾವ ಜೀವ ದೇವತೆ ಬಂದು ನಿನಗೆ ಜೀವ ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಪಾರ್ವತಿ, ಇವತ್ತು ನೀನು ಸಮಾಧಿ. ಚಿನ್ನು, ಯಾಕಿನ್ನು ಅಲ್ಲೇ ನಿಂತಿದ್ಯಾ? ಒಳಗ್ ಬಾ. ಓಹೋ, ನಿನಗೆ ಅಕ್ಕಿ ತುಂಬಿದ ಸೇನ ಇಡ್ಬೇಕಾ? ಅದನ್ನ ಒದ್ದೆ ನೀನು ಒಳಗ್ ಬರದಾ? ಅಕ್ಕ, ಯಾಕೋ ಒಂಥರ. ಯಾಕೆ ಒಂಥರ? ನಿಂಗೆ ಹೆಂಗ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದು ನಿನಗೆ ಹೊಸ ಮನೆ ಅಲ್ವಾ, ಅದಕ್ಕೆ ನಿನ್ಗಾಗ ಅನ್ಸ್ತಿದೆ. ಬಾ ಒಳಗೆ. ಬಲಗಾಲಿಟ್ಟು ಒಳಗೆ ಬಾರಮ್ಮ. ಅವಳು ಬಲ್ಗಾಲಿಟ್ಟು ಒಳಗಡೆ ಬಂದ ತಕ್ಷಣ ನೀನು ಹಾಗೆ ಬಂದ್ಬಿಡೋದಾ? ಅಕ್ಕ ಏನ್ ಹೇಳಿದ್ರು ನಾನು ಹಾಗೆ ಮಾಡ್ತೀನಿ. ಅವಳು ಬಾವಿಗೆ ಹಾರು ಅಂತಾಳೆ, ಹಾರ್ತೀಯಾ? ಅಕ್ಕ ಹೇಳಿದ್ರೆ ನಾನು ಅದನ್ನೂ ಮಾಡ್ತೀನಿ. ನಂಗೆ ಗೊತ್ತು, ಅಕ್ಕ ನಂಗೆ ಯಾವತ್ತೂ ಕೆಟ್ಟದ್ ಬಯಸಲ್ಲ ಅಂತ. ನಂಗೆ ಈಗ ಅರ್ಥ ಆಗ್ತಿದೆ ಕಲ್ಪನಕ್ಕಂಗೆ ನಿನ್ನ ಕಂಡ್ರೆ ಯಾಕೆ ಆಗಲ್ಲ ಅಂತ. ಯಾಕೆ ಗೊತ್ತಾ? ನಿನ್ನ ಕಂಡ್ರೆ ಅವಳಿಗೆ ಹೊಟ್ಟೆ ಕಿಚ್ಚು. ಬಾ. ಗೊಂಬೆ, ಕೈ ಹೇಗಿದೆ? ನೋವು ಇನ್ನು ನೋತಾ ಇದೆಯಾ? ಇಲ್ಲ ಅಜ್ಜಿ, ಇವಾಗೇನು ನೋವಿಲ್ಲ. ಗೊಂಬೆ, ಇವಳು ಯಾರು ಗೊತ್ತಾಗ್ಲಿಲ್ವಲ್ಲ? ತಾತ, ಇವಳು ನನ್ನ ಕ್ಲೋಸ್ ಫ್ರೆಂಡ್. ನಾನು ಆಗ ಚಿನ್ನು ಅಂತ ಹೇಳ್ತೀನಲ್ಲ, ಇವಳೇ ಚಿನ್ನು. ಚಿನ್ನು ಅಂದ್ರಿ ನೀನೇನಾ? ಕೈಲಾಸ್ ನಿನ್ನ ಬಗ್ಗೆ ತುಂಬಾ ಹೇಳಿದಾರಮ್ಮ. ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಮ್ಮ. ನಿನ್ನನ್ನು ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು, ಇವತ್ತು ನೋಡಿದಾಗ ಆಯ್ತು. ತಾತ, ಚಿನ್ನು ಇನ್ಮೇಲೆ ನನ್ನ ಜೊತೆನೆ ಇರ್ತಾಳೆ. ಅತ್ತೆನ ಅವಳೇ ನೋಡ್ಕೋತಾಳೆ. ನನಗಿರೋದು ಎರಡೇ ಕೆಲ್ಸ, ಟಿವಿ ನೋಡೋದು, ತಿನ್ನೋದು, ಅಷ್ಟೇ. ಗೊಂಬೆ, ಈ ಎಕ್ಸಾಮ್ ಹತ್ರ ಬರ್ತಿದೆ. ನೀನ್ ಬರೀ ಟಿವಿ ನೋಡ್ತಾ ಕೂತ್ಕೊಂಡ್ರೆ ಎಕ್ಸಾಮ್ ಬರೆಯೋರು ಯಾರು? ಹೋದ್ಯಾ ಪಿಚಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅಂದಂಗ ಆಯ್ತು. ನಮ್ಮನೆಗೆ ಹೋದ್ರೆ ನಮ್ಮಮ್ಮನ ಕಾಟ, ಇಲ್ಲಿಗೆ ಬಂದ್ರೆ ನಿನ್ ಕಾಟ. ಅಕ್ಕ ತಂಗಿರು ಸರಿಯಾಗಿದ್ದೀರಾ. ಆಯ್ತು ಬಿಡು, ಓದ್ತೀನಿ. ಗೊಂಬೆ, ಚಿನ್ನುನ ಕರ್ಕೊಂಡು ಹೋಗಿ ಮನೆ ಎಲ್ಲ ತೋರ್ಸಮ್ಮ. ಸರಿ ತಾತ, ಮೊದ್ಲು ಚಿನ್ನನ ಅತ್ತೆಗೆ ಪರಿಚಯ ಮಾಡಿಸ್ತೀನಿ. ಓ, ಸರಿ ಸರಿ ಸರಿ. ಬಾ. ಅತ್ತೆ,
ನೀನಾ? ಅಮ್ಮ ಹೇಗಿದ್ದೀರಿ? ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀನಿ. ನಿನ್ನ ನೋಡ್ಬೇಕು ಅಂತ ತುಂಬಾನೇ ಅನ್ಕೋತಾ ಇದ್ದೆ. ಅಮ್ಮ ನೀವು ಹುಷಾರಾಗ್ಲಿ ಅಂತ ದಿನಾಗ್ಲೂ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ನಿನ್ನ ಉಪಕಾರನ ನಾನು ಈ ಜೀವಮಾನದಲ್ಲಿ ಮರೆಯೋದಿಲ್ಲ. ಎರಡೆರಡು ಸಲ ನನ್ನ ಜೀವ ಉಳಿಸಿದ ಹುಡುಗಿನ ಬಾಯಿ ತುಂಬ 2 ಮಾತಾಡಬೇಕು ಅಂತ ಅನ್ನಿಸ್ತಾನೆ ಇತ್ತು. ಸದ್ಯ ಬಂದ್ಯಲ್ಲ. ಅದು ಸರಿ, ನೀನು ನನ್ನ ಮನೇಲಿ ಹೇಗೆ ನಂಬಕ್ಕೆ ಆಗ್ತಾ ಇಲ್ಲ? ವಿಧಿ ಅಮ್ಮ, ವಿಧಿ ನನ್ನನ್ನೆಲ್ಲೆಲ್ಲಿ ಕರ್ಕೊಂಡೋಗುತ್ತೋ ಅಲ್ಲೆಲ್ಲ ಹೋಗ್ಬೇಕಾಗತ್ತಲ್ವಾ? ಹಲೋ ಹಲೋ ಹಲೋ, 1 ನಿಮಿಷ ನೀವಿಬ್ರು ಸುಮ್ಮನಿರ್ತೀರಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅತ್ತೆ ನಿನಗೆಲ್ಲಿ ಪರಿಚಯ ಆದ್ರು? ಇವ್ರು ನಿನ್ನ ಅತ್ತೆನಾ? ಅಂದ್ರೆ ನಿನ್ ರಾಜ್ಕುಮಾರ್ ಅವರ ಅಮ್ಮ ಇವರೇನಾ? ಚಿನ್ನು, ನನ್ನ ಕೈಲಂತೂ ನಂಬೋದಕ್ಕೆ ಆಗ್ತಿಲ್ಲ. ಅತ್ತೆ ನಿಂಗೆ ಎಲ್ಲಿ ಪರಿಚಯ ಆದ್ರು? ಅಮ್ಮ ಒಂದ್ಸಲ ನಮ್ಮ ಊರ್ನಾಗಿರೋ ದೇವಸ್ಥಾನಕ್ಕೆ ಬಂದಿದ್ರು. ಅಲ್ಲಿ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪೋದ್ರು. ನಾನೇ ಓಡೋಗಿ ಕಾರಿಂದ ಔಷಧಿ ತಂದ್ಕೊಟ್ಟೆ. ಅಷ್ಟೇ ಅಲ್ಲ, ಈ ಸಲನೂ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಇವಳೆ. 2 ಸಲನೂ ನನ್ನ ಜೀವ ಉಳಿಸಿದ್ದು ಇವಳೆ. ಅದು ಸರಿ, ಇವಾಗ ನೀನು ಎಲ್ಲಿದ್ಯಾ ಮಗಳೇ? ಅತ್ತೆ ಇಷ್ಟು ದಿನ ನನ್ನ ಜೊತೆನೇ ಇದ್ಲು. ಇವಾಗ ಇಲ್ಲಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ನಿಮ್ಮನ್ನ ಇವಳೇ ನೋಡ್ಕೋತಾಳೆ. ಅತ್ತೆ, ಚಿನ್ನು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಗೊತ್ತಾ? ಬರೀ ಬಾಯಿಂದ ಹೇಳಿದ್ರೆ ಪ್ರಯೋಜನ ಇಲ್ಲ, ನೀವು ಅದ್ರ ರುಚಿ ನೋಡ್ಬೇಕು. ಲಕ್ಷ್ಮಿ, ನೀನು ನಮ್ಮ ಮನೆ ಸೊಸೆ ಜೀವ ಉಳಿಸಿ ನಮ್ಮ ಕುಟುಂಬದ ಮೇಲೆ ಎಂಥ ಉಪಕಾರ ಮಾಡಿದೆ ಅಂದ್ರೆ ಅದನ್ನ ಹೇಳೋಕೆ ಅಸಾಧ್ಯಮ್ಮ. ಈ ನಿನ್ನ ಉಪಕಾರಕ್ಕೆ ನಾವು ಬೆಲೆ ಕಟ್ಟೋಕ್ಕೂ ಆಗಲ್ಲ, ಆ ಋಣನ ನಮಗೆ ತೀರ್ಸೋಕ್ಕೂ ಆಗಲ್ಲ. ತಾತ, ಅದು ತುಂಬಾ ದೊಡ್ಡ ಮಾತು. ನನಗೆ ನಿಮ್ಮ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. ಲಕ್ಷ್ಮಿ, ಇವತ್ತಿಂದ ಈ ಮನೆ ಸದಸ್ಯರಲ್ಲಿ ನೀನು ಒಬ್ಬಳು. ನಿನಗೇನೇ ಬೇಕಾದರೂ ಸಂಕೋಚ ಪಡ್ಕೋಬೇಡ, ನನ್ನನ್ನು ಕೇಳು. ಲಕ್ಷ್ಮಿ, ನನ್ನ ಅತ್ತಿಗೆ ಜೀವ ಉಳಿಸಿದ್ ನೀನು ಈ ಮನೇಲಿ ಮಹಾರಾಣಿ ಥರ ಇರಬೇಕು. ಅತ್ತೆ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಚಿನ್ನು ನಿಮ್ಮನ್ನು ಭೇಟಿಯಾಗಿದ್ದು, ಚಿನ್ನು ನನ್ನನ್ನು ಭೇಟಿಯಾಗಿದ್ದು, ಕೊನೆಗೆ ನಾವು 3 ಜನ ಇಲ್ಲಿ ಭೇಟಿ ಮಾಡ್ತಿರೋದು. ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಯಾರು, ಎಲ್ಲಿ, ಯಾವಾಗ ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದೆಲ್ಲ ದೈವ ಸಂಕಲ್ಪ ಶ್ರುತಿ. ಈಗ ತಾನೇ ಲಕ್ಷ್ಮಿ ಹೇಳಿದ್ಲಲ್ಲ.